ನಮಸ್ಕಾರ ವೀಕ್ಷಕರೇ. ಇನ್ನೇನು ಬಿಗ್ ಬಾಸ್ 11ನಲ್ಲಿ ಎಲ್ಲ ಫ್ಯಾಮಿಲಿ ರೌಂಡ್ ಸ್ಟಾರ್ಟ್ ಆಗಿದೆ. ಈ ಫ್ಯಾಮಿಲಿ ರೌಂಡ್ನಲ್ಲಿ 9 ಜನ ಈಗಾಗಲೇ ಕಂಟೆಸ್ಟೆಂಟ್ಸ್ ಇದ್ದಾರೆ. ಅದರಲ್ಲಿ ಭವ್ಯ, ತ್ರಿವಿಕ್ರಮ್, ರಜತ್, ಮೋಕ್ಷಿತಾ, ಉಗ್ರಂ, ಮಂಜು, ಗೌತಮಿ, ಧನ್ರಾಜ್, ಚೈತ್ರ ಹಾಗೂ ಹನುಮಂತ್ ಅವರು. ಇದರಲ್ಲಿ ಈಗಾಗಲೇ ಫ್ಯಾಮಿಲಿ ರೌಂಡ್ಸ್ನಲ್ಲಿ ಭವ್ಯ ಅವರ ತಾಯಿ, ತಂಗಿ, ತ್ರಿವಿಕ್ರಮ್ ಅವರ ತಾಯಿ, ರಜತ್ ಅವರ ಹೆಂಡತಿ, ಮಕ್ಕಳು, ಮೋಕ್ಷಿತಾ ಅವರ ಅಂಗವಿಕಲ ತಮ್ಮ ಹಾಗೂ ತಂದೆ ತಾಯಿ, ಉಗ್ರಂ ಮಂಜುರವರ ತಂದೆ ತಾಯಿ ಹಾಗೂ ಗೌತಮಿ ಜಾಧವ್ರವರ ಗಂಡನವರು ಕೂಡ ಬಂದು ಎಲ್ಲ ಮಾತಾಡಿಸಿ ವಿಚಾರ ಮಾಡಿ ಅವರು ಮಾಡ್ತಿರುವ ತಪ್ಪುಗಳೇನು, ಅವರು ಆಡ್ತಿರುವ ರೀತಿ ಹೇಗಿದೆ, ಹೊರಗಡೆ ಜನ ಯಾವ ರೀತಿ ನೋಡ್ತಾ ಇದ್ದಾರೆ, ಇವರನ್ನು ಯಾರ್ದು ಯಾವ ಥರ ನಡೀತಾ ಇದೆ ವೋಟಿಂಗ್ಸು, ಯಾರ ಮೇಲೆ ಜಾಸ್ತಿ ಫೋಕಸ್ ಇದೆ ಜನರದ್ದು, ಇವರು ಕಂಟೆಸ್ಟೆಂಟ್ಸ್ ಮಾಡ್ತಿರೋ ತಪ್ಪುಗಳೇನು, ಮಾಡ್ತಿರೋ ಇವರ ವೀಕ್ನೆಸ್ಗಳೇನು ಎನ್ನುವಂಥದ್ದನ್ನು ಎಲ್ಲವನ್ನು ಬಿಡಿಯಾಗಿ ಪ್ರತ್ಯೇಕವಾಗಿ ಅವರವರ ಸಂಬಂಧಿಕರಿಗೆ ಅವರವ್ರಿಗೆ ಬೇಕಾದವರಿಗೆ ಬಂದವರೆಲ್ಲ ಹೇಳಿ ಮುಂದೆ ಏನು ಮಾಡಬೇಕು, ಯಾವ ರೀತಿ ಆಡಬೇಕು ಅನ್ನುವಂಥದ್ದನ್ನು ಎಲ್ಲ ಹೇಳ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ಇನ್ನು ಈಗ ಉಳಿದಿರೋರು ಮಾತ್ರ ಧನ್ರಾಜ್ ಮತ್ತು ಚೈತ್ರ ಮತ್ತು ಹನುಮಂತ್ ಅವ್ರ ಫ್ಯಾಮಿಲಿಯವರು ಇದುವರೆಗೆ ಬಂದಿಲ್ಲ. 2 ದಿನದಲ್ಲಿ 6 ಜನರ ಮನೆಯವರು ಬಂದು ಮೀಟ್ ಮಾಡಿ ಎಲ್ಲ ಮಾಹಿತಿಯನ್ನು ಹೇಳಿ ಎಲ್ಲ ಮುಂದೆ ಮಾಡಬೇಕಾದ ರೀತಿ, ಆಡಬೇಕಾದ ಪದ್ಧತಿ ಕುರಿತು ವಿಚಾರಿಸಿ ವಿವರಿಸಿ ಹೇಳಿ ಹೋಗಿದ್ದಾರೆ ಪ್ರತ್ಯೇಕವಾಗಿ. ಈಗ ಉಳಿದಿರುವಂಥದ್ದು ಈ ಮೂವರಲ್ಲಿ ಇವತ್ತು ಈ 3 ಜನರ ಫ್ಯಾಮಿಲಿಯವರು ಬರುವ ಸಂಭವ ಇದೆ. ಅದರಲ್ಲಂತೂ ಮುಖ್ಯವಾಗಿ ಹನುಮಂತರವರು ಕಳೆದ ವಾರನೇ ಎಲ್ಲ ಕಾಂಟೆಸ್ಟೆಂಟ್ಗಿಂತ ಮುಂಚಿತವಾಗಿಯೇ ನಮ್ಮ ಮನೆಯವ್ರು ನೆನಪಾಗ್ತಾ ಇದ್ದಾರೆ, ನನ್ನ ಮನೆಯವ್ರನ್ನ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು ಅನ್ನುವಂಥ ಇಂಗಿತವನ್ನು ಕಿಚ್ಚ ಸುದೀಪ್ ಸಾಯಿಯವರ ಜೊತೆ ಹಂಚ್ಕೊಂಡಿದ್ರು. ಒಬ್ಬ ಅಭಿಮಾನಿ ಕೇಳಿದ ಪ್ರಶ್ನೆಗೆ, ಯಾಕೆ ಮಂಕಾಗಿದೆಯಪ್ಪ ಹನುಮಂತ ಅಂತ ಲೈವ್ನಲ್ಲಿ ಕೇಳಿದಂಥ ಪ್ರಶ್ನೆಗೆ ಕಿಚ್ಚ ಸುದೀಪ್ ಸರ್ ಅವರ ಮುಖಾಂತರ ಸ್ಪಷ್ಟನೆ ಕೊಟ್ಟಿದ್ದಂಥ ಹನುಮಂತರವರು, ತನ್ನ ಮನೆಯವ್ರು ನನಗೆ ಭೇಟಿ ಆಗಬೇಕು, ಅದಾದಮೇಲೆ ನಾನು ನಾಟಕ ಮರಳ್ತೀನಿ, ನಾನು ಸ್ಟ್ರಾಂಗಾಗಿ ಆಡ್ತೀನಿ, ಅಲ್ಲಿವರೆಗೆ ನನಗೆ ಸ್ವಲ್ಪ ಮನೆಯವ್ರ ಮೇಲೆ ನೆನಪಾಗ್ತಿದೆ ಅನ್ನುವಂಥ ಮಾತು ಹೇಳಿದರು. ಆದರೆ ಈ ವಾರ ಹನುಮಂತ ಅವರ ತಂದೆ ತಾಯಿ ಅಥವಾ ಅವರ ಗೆಳತಿ ಯಾರಾದರೂ ಬರ್ತಾರಾ ಅಥವಾ ಯಾರು ಬರ್ಬೋದು ಅನ್ನುವಂಥದ್ದನ್ನು, ಅಥವಾ ಈಗ ಗೌತಮಿಯವರ ಸಾಕು ನಾಯಿಗಳು 3 ಸಾಕು ನಾಯಿಗಳು ಬಂದ ಹಾಗೆ ಇವತ್ತು ಹನುಮಂತ ಅವರು ಕುರಿಗಳು ಏನಾದರೂ ಬಿಗ್ ಬಾಸ್ಗೆ ಎಂಟ್ರಿ ಆಗ್ತಾವ ನೋಡಬೇಕಾಗಿದೆ. ಆದರೆ ಈಗ ನಡೆದಿರುವಂಥ ಒಂದು ಟ್ರೆಂಡ್ ಪ್ರಕಾರ ನೋಡಿದರೆ ಹನುಮಂತ ಅವರ ತಂದೆ ತಾಯಿ ಬರ್ಬೋದು, ಬಂದು ಅವರೇನಾದರೂ ಮನೆಯಿಂದ ಅಡುಗೆ ಪಡಿಗೆ ವಿಶೇಷವಾದ ಅವರು ಹನುಮಂತರವ್ರಿಗೆ ಇಷ್ಟ ಇರುವಂಥ ಯಾವುದಾದ್ರೂ ಅಡುಗೆ ಪಡಿಗೆಗಳನ್ನು ಮಾಡಿ ಬರಬಹುದು, ಊಟ ಮಾಡಿಸ್ಬೋದು, ಯೋಗಕ್ಷೇಮ ವಿಚಾರ ಮಾಡ್ಬೋದು. ಆದರೆ ಹನುಮಂತರವರ ತಂದೆ ತಾಯಿಗಳು ಮುಗ್ಧರು. ಅವರು ಹನುಮಂತರಿಗೆ ಯಾವುದೇ ರೀತಿಯಿಂದ ಆಟದ ಗೇಮ್ಸ್ ಬಗ್ಗೆ, ಟ್ರಿಕ್ಸ್ ಬಗ್ಗೆ ಹೇಳುವಂಥ ಥರ ಕಾಣ್ತಿಲ್ಲ. ಅವ್ರು ನೋಡಿದರೆ ಅವರು ಮನೆಯಲ್ಲಿರುವಂಥ ಸಮಸ್ಯೆಗಳು, ಅವರಲ್ಲಿರುವಂಥ ಕುರಿಗಳ ಸಮಸ್ಯೆಗೆ ಅವರು ಕುರಿಗಳ ಹಿಂದೆಯೇ ಇರಬೇಕಾಗತ್ತೆ. ಅಂಥದ್ರಲ್ಲಿ ಇವ್ರ ಬಗ್ಗೆ ಬಂದು ಇವರಿಗೆ ಐಡಿಯಾ ಕೊಡುವಂಥ ಜಾಣ್ಮೆ ಅವರಲ್ಲಿ ಇರಲಿಕ್ಕಿಲ್ಲ. ಯಾಕಂದರೆ ಇವರು ಲಂಬಾಣಿ ಸಮಾಜದವರು, ಮುಗ್ಧರು, ಆ ಥರ ವಿಚಾರ ಮಾಡುವಂಥ ವ್ಯಕ್ತಿದವರಲ್ಲ. ಯಾಕಂದರೆ ಅವ್ರು ಬರೀ ಆಡೋದು ಅಷ್ಟೇ ಗೊತ್ತು ಹೊರತು ಇವರಿಗೆ ಪ್ಲ್ಯಾನ್ ಮಾಡೋದು ಇನ್ನೊಂದು ಗೊತ್ತಿಲ್ಲ. ಹಾಗಾಗಿ ಹನುಮಂತನಿಗೆ ಇವರಿಂದ ಏನೂ ಅಷ್ಟು ಸಪೋರ್ಟ್ ಸಿಗದು ಹೋದ್ರೂ ಹನುಮಂತರವರಿಗೆ ಕೋಟ್ಯಾನುಕೋಟಿ ಅಭಿಮಾನಿಗಳ ಒಂದು ಸಪೋರ್ಟ್ ಇದೆ. ಅದೇ ರೀತಿಯಾಗಿ ಹನುಮಂತನವರ ತಂದೆ ತಾಯಿಯ ಜೊತೆಗೆ ಅಥವಾ ಪ್ರತ್ಯೇಕವಾಗಿ ಹನುಮಂತನ ಗೆಳತಿಯರು ಯಾರಾದರೂ ಬರ್ಬೋದಾ, ಅವ್ರ ಮದುವೆಯಾಗೋ ಯಾವುದಾದ್ರೂ ಹುಡುಗಿ ಬರ್ಬೋದಾ, ಇವ್ರನ್ನ ನೋಡಲಿಕ್ಕೆ, ಮಾತಾಡಿಸ್ಲಿಕ್ಕೆ, ಇವ್ರ ಗೇಮ್ ಪ್ಲ್ಯಾನನ್ನು, ಗೇಮ್ ಶೋವನ್ನು ಹೇಳಲಿಕ್ಕೆ ಬರ್ಬೋದಾ ಅನ್ನುವಂಥ ಕುತೂಹಲ ಇದೆ. ಒಂದು ಮಾಹಿತಿಯ ಪ್ರಕಾರ ಹನುಮಂತನವರ ತಂದೆ ತಾಯಿ ಬರ್ತಾರೆ, ಅವರಿಗೆಲ್ಲ ಊಟ ಮಾಡಿಸಿ ಎಲ್ಲ ಐಡಿಯಾ ಕೊಟ್ಟು ಹೋಗ್ತಾರೆ. ತದನಂತರದಲ್ಲಿ ಅವ್ರ ಗೆಳತಿ ಬರ್ತಾರೆ, ಗೇಮ್ ಪ್ಲ್ಯಾನನ್ನು ಮಾಡ್ತಾರೆ. ಅದರ ಜೊತೆಗೆ ಅನಸ್ತ್ರೀಯವರು ಬಿಗ್ ಬಾಸ್ನಲ್ಲಿ ಎಂಟ್ರಿ ಆಗ್ತಾರೆ, ಗೇಮ್ ಶೋ ಬಗ್ಗೆ ಕೊಡ್ತಾರೆ, ಅವರಿಗೆ ಗೇಮ್ನಲ್ಲಿ ಯಾವ ರೀತಿ ಆಡಬೇಕು, ಏನು ಮಾಡಬೇಕು ಅಂತ ಗೈಡ್ಲೈನ್ಸ್ ಕೊಟ್ಟು ಹೋಗ್ತಾರೆ ಅನ್ನುವಂಥ ಒಂದು ಮಾತಿದೆ. ಯಾಕಂದರೆ ಸರಿಗಮಪ ಸೀಸನ್ 15ನಲ್ಲಿ ಕೈ ಹಿಡಿದಿದ್ದೆ ಅನುಶ್ರೀಯವರು. ಎಲ್ಲೋ ಇದ್ದ ಒಂದು ಹಳ್ಳಿ ಹಕ್ಕಿಯನ್ನು, ಯಾವುದೋ ಊರಿನಲ್ಲಿದ್ದ ಒಬ್ಬ ಕುರಿಗಾಯಿಯನ್ನು ಸರಿಗಮಪ ಸೀಸನ್ನಲ್ಲಿ ಪಳಗಿಸಿ ಅವನಿಗೆ ಉತ್ತಮ ವೇದಿಕೆ ಕೊಟ್ಟಂಥ ಅನುಶ್ರೀಯವರು ಸರಿಗಮಪದಲ್ಲಿ ದೊರೆತ ಖ್ಯಾತಿಯನ್ನು ಇಲ್ಲೂ ಬಿಗ್ ಬಾಸ್ನಲ್ಲೂ ಹನುಮಂತ ಪಡೀಲಿ,
ಇಲ್ಲಿರೂ ಬಿಗ್ ಬಾಸನ್ನು ಗೆಲ್ಲಲಿ ಅನ್ನುವಂಥ ಏನಾದರೂ ಸ್ಟ್ರಾಟಜಿಯನ್ನು ಕೊಡಲಿಕ್ಕೆ ಬರ್ಬೋದಾ ಅನ್ನುವಂಥ ಒಂದು ಕುತೂಹಲ ಇದೆ. ವೀಕ್ಷಕರೇ, ನೋಡೋಣ ಏನಾಗುತ್ತೆ ಅಂತೇಳಿ. ಅದೇ ಜೊತೆಯಾಗಿ ಧನರಾಜ್ ಹಾಗೂ ಚೈತ್ರ ಅವರ ಫ್ಯಾಮಿಲಿಯವರು ಇವತ್ತು ಬರ್ತಾರೆ. ಬಂದು ಏನೇನು ನಡೆಯುತ್ತೆ, ಏನೇನು ಗೇಮ್ ಪ್ಲ್ಯಾನ್ ಹೇಳ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ದಯವಿಟ್ಟು ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇರಿ. ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರೋದಕ್ಕೆ ನೀವು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು ವೀಕ್ಷಕರೇ.